ನೋಡಿ ಅಳಿಲು ಅಲ್ಲಿ ಕಾಣ್ತಾ ಇದೆ ನೋಡಿ. ಈಗ ಝೂಮ್ ಮಾಡ್ತಾ ಇದ್ದೀನಿ. ಇದೇ ಅಳಿಲು. ಅಳಿಲು ಸೇವೆ. ಅಳಿಲು ಸೇವೆ ಅಂದರೆ ರಾಮ ಲಂಕೆಗೆ ಹೋಗುವಾಗ ಕಪಿ ಸೈನ್ಯವು ಕಲ್ಲೆಲ್ಲ ಸಮುದ್ರಕ್ಕೆ ಹಾಕ್ತಾ ಇದ್ವಂತೆ. ಇದು ನಾನು ಕೂಡ ರಾಮಗೆ ಸೇವೆ ಮಾಡೋಣ ಅಂದು ಇವು ಕೂಡ ಮರಳನ್ನು ಹಾಕ್ತಾ ಇದ್ವಂತೆ. ಹಾಗೆ ಇದೊಂದು ಚಿಕ್ಕ ಕಥೆ ಇದೆ. ಇದರ ಬಗ್ಗೆ ಸಂಪೂರ್ಣವಾಗಿ ಹೇಳ್ತಾ ಹೋಗ್ತೇನೆ ನೋಡಿ. ಇದು 2-3 ತಿಂಗಳಿಗೆ ಇದು ಮರಿ ಹಾಕುತ್ತಂತೆ. 2ರಿಂದ 3 ಮರಿ ಹಾಕ್ಬೋದು. ಮರಿ ಹಾಕುವ ಸಾಧ್ಯತೆ ಇದೆ ಅಂತ. ಮತ್ತು ಇದರ ಚಲನವಲನ ಬಗ್ಗೆ ಹೇಳ್ತೀನಿ. ಇದು ಹಗಲೊತ್ತು ಮಾತ್ರ ಜನರ ಕಣ್ಣಿಗೆ ಕಾಣುತ್ತದೆ, ನೈಟ್ ಮಾತ್ರ ಗೂಡು ಸೇರಿಕೊಳ್ಳುತ್ತೆ. ಗೂಡು ಎಲ್ಲಿ ಕಟ್ಟುತ್ತಪ್ಪ ಅಂದರೆ ಮರದ ಕೊಂಬೆಗಳಲ್ಲಿ, ಆಮೇಲೆ ಪದರುಗಳಲ್ಲಿ. ಇದು ವಾಸಿಸ್ತಕ್ಕಂಥ ಸ್ಥಳ. ಆಮೇಲೆ ಫಸ್ಟ್ ಸೇಫ್ಟಿ ನೋಡ್ಕೊಳ್ಳುತ್ತೆ. ಆಮೇಲೆ ಇದಕ್ಕೆ ಅಪಾಯ ಬಂದಾಗ ಚಿಯೋ ಅಂತ ಬೇರೆಯವರಿಗೆಲ್ಲ ಮಾಹಿತಿ ಕೊಡುತ್ತಂತೆ ನೋಡ್ರಿ ಇದರದ್ದು. ಆಮೇಲೆ ಎಷ್ಟು ಸರಳವಾಗಿ ಆಟ ಆಡ್ತಾ ಇದೆ. ಆಮೇಲೆ ಇದು ತಿನ್ನೋ ವಸ್ತುಗಳು ಕಡಲೆ ಬೀಜ, ಹಣ್ಣುಗಳು. ಆಮೇಲೆ ಇವು ಹಣ್ಣುಗಳನ್ನು ಚೆನ್ನಾಗಿ ತಿಂದು ಅಲ್ಲಲ್ಲೇ ಬೀಜ ಬಿಸಾಕೋದ್ರಿಂದ ಸಸಿಗಳು, ಮರಗಳು ಕೂಡ ಅಲ್ಲಿ ಇಲ್ಲಿ ಒಟ್ಕೊಂತವೆ. ಒಟ್ಟಿಗೆ ಪರಿಸರ ಬೆಳೆಸೋದ್ರಲ್ಲಿ ಇದ್ರದ್ದು ಕೂಡ ಒಂದು ಪಾತ್ರ ಇದೆ ಅಂತ ಹೇಳ್ಬೋದು, ನನ್ನ ಅನಿಸಿಕೆ ಪ್ರಕಾರ. ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದೆ. ಇದು ಸುಮಾರು 8ರಿಂದ 9 ವರ್ಷ ಬದುಕುತ್ತಂತೆ. 8ರಿಂದ 9 ವರ್ಷ ಇದು ಬದುಕುವ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ಆದರೂ ಕೂಡ ನೋಡಿ ಎಷ್ಟು ಬಹಳ ಸೂಕ್ಷ್ಮಕರವಾದ ಅಳಿಲು. ಆಮೇಲೆ ಸೆನ್ಸಿಟಿವ್. ಆಮೇಲೆ ಏನು ಮಾಡಿದ್ರು ಭಾಳ ಚಾಲ್ತಿ ಇದೆ ನೋಡ್ರಿ. ಎಷ್ಟು ಚೆನ್ನಾಗಿ ಓಡಾಡ್ತದೆ, ಆ ಕಡೆ ಹೋಗುತ್ತೆ, ಈ ಕಡೆ ಬರುತ್ತೆ. ನಾನು ವಿಡಿಯೋ ಮಾಡೋಕ್ಕೆ ಭಾಳ ತೊಂದರೆ ಕೊಡ್ತು. ಆದರೂ ಕೂಡ ಕಷ್ಟಪಟ್ಟು ಇಟ್ಟಿದ್ದೀನಿ ನಿಮಗೆ ತೋರಿಸ್ಬೇಕು ಅಂತ. ನೋಡ್ರಿ ಅದು ಎಲ್ಲ ಹೋಯ್ತು, ಏನು ಕಥೆಯೋ ನೋಡ್ರಿ. ಅಲ್ಲೈತೆ ನೋಡ್ರಿ. ಹಿಂಗೆ ಇದರ ಬಗ್ಗೆ ಇನ್ನೂ ಹಲವಾರು ಮಾಹಿತಿಗಳು ಕೊಡ್ತೀನಿ. ಇದು ಮರದಿಂದ ಮರಕ್ಕೆ ಜಿಗಿಯಬೇಕಾದ್ರೆ ಇದ್ರ ಬಾಲ ಸಪೋರ್ಟ್ ಮಾಡುತ್ತಂತೆ. ಇದರದ್ದು ಜೀವಾಣು ಏನಿದೆಯೋ ಬಾಲನೇ ಇಂಪಾರ್ಟೆಂಟ್ ನೋಡ್ರಿ. ಆ ಅಳಿಲಿಗೆ 3 ಗೆರೆಗಳು ಬಂದಿದ್ದಾವೆ ನೋಡಿದ್ರಾ. 3 ಗೆರೆಗಳು ರಾಮ ಕೈಯಲ್ಲಿ ಲಂಕೆಗೆ ಹೋಗ್ಬೇಕಾದ್ರೆ ಇದು ಹೆಲ್ಪ್ ಮಾಡ್ತಲ್ಲ, ಅದಕ್ಕೋಸ್ಕರ ಕೈಯಲ್ಲಿ ಹಿಂಗೆ ಸವರ್ತಾನೆ. ಅದು ನಾಮವಾಗಿ ಬಂದಿದೆ ಅಳಿಲಿಗೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇದು ನೋಡೋದೇ ಒಂದು ಖುಷಿ ನೋಡ್ರಿ. ಅಲ್ಲಿ ಕವರ್ ಹಿಡ್ಕೊಂಬಂದಿದ್ದೆ, ಅಲ್ಲಿ ಬಿದ್ದಿದ್ದ ಪೇಪರ್ನೆಲ್ಲ ತಗೊಂಬರುತ್ತೆ, ಆಟ ಆಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದೆ. ಭಾಳ ಕಷ್ಟಪಟ್ಟು ವಿಡಿಯೋ ಮಾಡಿದ್ದೇನೆ, ದಯವಿಟ್ಟು ಕಷ್ಟಪಟ್ಟೆ ನೋಡಿ ನೀವು. ಇಂಥವೆಲ್ಲ ಸಿಗಲ್ಲ ನೋಡಿ. ಏನಾದರೂ ಮಾಹಿತಿ ಅಷ್ಟು ನನಗೆ ಗೊತ್ತಿಲ್ಲ, ಗೊತ್ತಿದ್ದಷ್ಟು ಹೇಳಿದ್ದೀನಿ. ನನ್ನ ಮಾತು ನೀವು ಸಹಿಸ್ಕೊಂಡಿದ್ದಕ್ಕೆ ಅಳಿಲು ನೋಡ್ತಾ ಖುಷಿ ಪಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಬರ್ತೀನಿ. ಇದೊಂದು ಸಣ್ಣ ವಿಡಿಯೋ ಹಾಕಿದ್ದೀನಿ ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.